ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೊಪ್ಪು ಬೇಳೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಕೆಲವೊಂದು ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಅವರೆಕಾಳು ಮತ್ತು ಬಟಾಣಿ, ಹುರುಳಿಕಾಳು ಇದೆಲ್ಲ ಇದ್ದು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಸೊಪ್ಪು ಅಂತ ಅಂದ್ಬಿಟ್ಟು ದಂಟಿನ ಸೊಪ್ಪು ಮತ್ತು ಅರಿವೆ ಸೊಪ್ಪು ತಗೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕರ್ಗೆ ನಾನು ಒಂದು ಟೊಮೊಟೊ ಹಾಕಿ ಮತ್ತು ಕಾಳುಗಳು ಹಾಕಿ ಬೇಯಿಸ್ಕೊಂಡು ಇಟ್ಕೊಳ್ಳೋಣ ಫಸ್ಟು ಅಂತ ಅಂದ್ಬಿಟ್ಟು ಸೊಪ್ಪು ಟೊಮೊಟೊ ಕಾಳುಗಳನ್ನ ಒಂದು ವಿಷಲ್ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡು ಅದನ್ನು ಸಾಂಬಾರಿಗೆ ತೆಗೆದಿಟ್ಕೊಂಡು ಅದಾದ ನಂತರ ನಾವು ಸೊಪ್ಪು ಏನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ ಕಾಳು ಜೊತೆ ಸೇರಿಸಿ ಬೇಯಿಸ್ಕೋಬೇಕು. ಮತ್ತು ಬೇಯಿಸ್ಬೇಕಾದ್ರೆ ನಾವು ಈ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಪಲ್ಯಕ್ಕೆ ಸೊಪ್ಪು ರೆಡಿ ಆಯ್ತದೆ. ಅದಾದಮೇಲೆ ಸಾಂಬಾರಿಗೆ ಖಾರ ಅಂತ ಅಂದ್ಬಿಟ್ಟು ನಾವು ಒಂದು 7-8 ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಬಿಟ್ಟು ಕೆಂಪಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಏಕೆ ಅಂತ ಅಂದರೆ ಬಸ್ಸಾರಿಗೆ ಇದೇ ರೀತಿ ಮಾಡೋದು. ಈ ರೀತಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಈರುಳ್ಳಿನ ಹುರ್ಕೊಂಡು ಸ್ವಲ್ಪ ಹಾಕಬೇಕು, ಹಸಿದು ಸ್ವಲ್ಪ ಹಾಕಬೇಕು. ಈಗ ನೋಡಿ ನಾನು ಹುರ್ಕೊಂಡಿರೋದೆಲ್ಲ ಜಾರ್ಗೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ನಾವು ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಇದನ್ನು ಒಂದು ಸರಿಗೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ, ಸಣ್ಣಗೆ ರುಬ್ಬಬೇಕು. ಅದಾದ ನಂತರ ನಾವೇನು ಕಾಳು ಸೊಪ್ಪು ಎಲ್ಲ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ಆ ಮಸಾಲಕ್ಕೆ ಸೇರಿಸಿ ಸಣ್ಣಕ್ಕೆ ರುಬ್ಬಿಟ್ಕೋಬೇಕಾಗುತ್ತೆ. 2 ಸಲ ರುಬ್ಕೋಬೇಕು, ಒಂದೇ ಸಲ ರುಬ್ಕೊಂಡ್ರೆ ಅಷ್ಟು ನುಣುಪು ಬರಲ್ಲ. ಹಾಗಾಗಿ ಅದಾದಮೇಲೆ ನಾವು ಮಾಮೂಲಾಗಿ ಪಾತ್ರೆಗೆ ಖಾರ ಎಲ್ಲನೂ ಹಾಕಿ ಬೇಯಕ್ಕಿಡಬೇಕು. ನಾವೇನು ಸೊಪ್ಪು ಇಟ್ಕೊಂಡಿರ್ತೀವಲ್ಲ ನೀರು ಅದನ್ನು ವೇಸ್ಟ್ ಮಾಡಬಾರ್ದು. ಅದನ್ನೇ ಈ ಸಾಂಬಾರಿಗೆ ಸೇರಿಸ್ಬೇಕು. ನೋಡಿ ಇಲ್ಲಿ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ ನಾನು. ಸಾಂಬಾರು ಬೇಯ್ತಿದ್ದಂಗೆ ಇಲ್ಲಿ ಸೊಪ್ಪುಗೆ ಬೇಯಿಸಿಟ್ಟಿರ್ತೀನಲ್ಲ ನೀರು ಅದನ್ನು ಸಾಂಬಾರು ಬೇಯೋದ್ರೊಳಗೆ ಹಾಕಿದರೆ ಸಾಂಬಾರಿಗೆ ಎಕ್ಸ್ಟ್ರಾ ನೀರು ಸೇರಿಸಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸಿದ್ರೆ ಸಾಂಬಾರು ರೆಡಿ ಆಯಿತು. ಅದಾದಮೇಲೆ ಸೊಪ್ಪಿನ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಣ್ಣೆ ಬಿಟ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ಬಾಡಬೇಕು, ಆ ಥರ ಫ್ರೈ ಆಗಬೇಕು. ಅದಾದಮೇಲೆ ನಾವೇನು ಸೊಪ್ಪು ಇಟ್ಕೊಂಡಿರ್ತೀವಿ ನೀರೆಲ್ಲ ಸೋಸಿ ಆ ಸೊಪ್ಪನ್ನು ಅದರೊಳಗೆ ಹಾಕಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಇದೇ ಥರ ಎಲ್ಲ ಸಾಂಬಾರು ಮಾಡ್ತಾರೆ, ಆದರೂ ಒಂದೊಂದು ಸೈಡಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಬಟ್ ಈ ರೀತಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಈ ಕಡೆ ಆಲ್ರೆಡಿ ಬಿಸಿ ಸಾಂಬಾರು ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು. ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ಆ ಥರ ನೋಡ್ಕೊಂಡು ನಾವು ಸಾಂಬಾರು ರೆಡಿ ಮಾಡ್ಕೋಬೇಕು. ಆದಷ್ಟು ತೆಳು ಇದ್ರೇ ಸಾಂಬಾರು ಟೇಸ್ಟ್ ಇದು. ಬಿಸಿ ಸಾಂಬಾರು ರೆಡಿ, ಸೊಪ್ಪು ರೆಡಿ, ಮತ್ತು ಮುದ್ದೆಗಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಸಾಂಬಾರು ಹಾಕೊಂಡು ಊಟ ಮಾಡಿದರೆ ಇದ್ರ ಟೇಸ್ಟೇ ಬೇರೆ. ಹಾಗಾಗಿ ನೀವೆಲ್ಲರೂ ಒಂದು ಸಲ ಮಾಡ್ಕೊಂಡು ಊಟ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ. ಮತ್ತು ವಿಡಿಯೋನ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ. ನನಗೂ ಖುಷಿಯಾಗುತ್ತೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಎಲ್ಲೆಲ್ಲಿಂದ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಸಾಂಬಾರೆಲ್ಲ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಸಲ ಟ್ರೈ ಮಾಡಿ ನೀವು ನನಗೆ ಹೇಳಿ. ವಿಡಿಯೋ ನೋಡಿದ್ದಕ್ಕೆ